ಅಭ್ಯುದಯ ಮತ್ತು ನಿಶ್ರೇಯಸ್, ಲೌಕಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ, ಈ ಎರಡರಲ್ಲೂ ಕೂಡ ಮನುಷ್ಯ ಸಂಪೂರ್ಣವಾಗಿ ಜೀವಿಸಿ ಸಾಧನೆ ಮಾಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು. ಅದಕ್ಕಾಗಿ ಶಿಕ್ಷಣದ ವ್ಯವಸ್ಥೆನಲ್ಲೇನೆ ಸಂಸ್ಕಾರವು, ಆಧ್ಯಾತ್ಮಿಕತೆಯು, ರಾಷ್ಟ್ರಪ್ರೇಮವು, ಸಮಾಜದ ಕಳಕಳಿಯು, ಜೀವನಕ್ಕೆ ಬೇಕಾದಂಥ ಕೌಶಲವನ್ನು, ಭಾಷೆಯನ್ನು, ಗಣಿತವನ್ನು, ವಿಜ್ಞಾನ ತಂತ್ರಜ್ಞಾನಗಳನ್ನು ಕಲಿಸುವ ವ್ಯವಸ್ಥೆ ಈ ದೇಶದಲ್ಲಿ ಇತ್ತು. ಅದನ್ನು ಪುನಃ ನಮ್ಮ ದೇಶದಲ್ಲಿ ಉತ್ತಮ ಮಟ್ಟಕ್ಕೆ ಏರಿಸಬೇಕಾದಂಥ ಒಂದು ಸುದಿನ ಈಗ ಬರ್ತಾ ಇದೆ. ಅದು ರಾಷ್ಟ್ರೋತ್ಥಾನ ಶಾಲೆಯಂಥ ಶಿಕ್ಷಣದ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಹೊಳಪಿನಿಂದ, ಹೆಚ್ಚು ಹೆಚ್ಚು ಸಾರ್ಥಕತೆಯಿಂದ, ಹೆಚ್ಚೆಚ್ಚು ನಿಷ್ಠೆಯಿಂದ ಈ ಕೆಲಸ ಇಲ್ಲಿ ಕೈಗೂಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮನುಷ್ಯನನ್ನ ಮಾಡಬೇಕು. ಮನುಷ್ಯ ತಾನು ಹುಟ್ಟಿದ ನಾಡಿಗೆ ಋಣಿಯಾಗಿರಬೇಕು. ಪೂಜ್ಯ ಶ್ರೀಗಳು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಮಾತನ್ನು ಹೇಳಿದರು. ನಮ್ಮ ದೇಶದಲ್ಲಿ ಶಿಕ್ಷಣ ಪಡೆದಂತಹ ಪ್ರಭೃತಿಗಳು ಈ ದೇಶದ ಶಿಕ್ಷಣದ ಕ್ಷೇತ್ರದಲ್ಲೇನೆ, ವಿಶ್ವವಿದ್ಯಾಲಯದ ಪ್ರಾಂಗಣಗಳಲ್ಲೇನೆ ದೇಶವನ್ನು ಒಡೆಯುವಂಥ ಘೋಷಣೆಗಳನ್ನು ಹಾಕಿದರು. ಭಾರತ ತೇರೆ ಟುಕಡೆ ಹೋಂಗೆ. ಶಿಕ್ಷಣ ರಂಗದಲ್ಲಿ ಈ ರೀತಿಯ ಮಾತುಗಳು ಕೇಳಿಬಂದವು. ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ ಅಥವಾ ಇನ್ಯಾವುದೋ ಉಚ್ಚ ಶಿಕ್ಷಣವನ್ನು ಪಡೆದಂಥವರು ಸಮಾಜಕ್ಕೆ ಸೇವೆ ಮಾಡುವ ಬದಲು ಬಂದೂಕನ್ನು ಹಿಡಿದು ದೇಶದ ವಿರುದ್ಧ ಭಯೋತ್ಪಾದಕರಾಗುವ ಸ್ಥಿತಿ ಯಾಕೆ ಬಂತು? ಎಲ್ಲರೂ ಆಗಿಲ್ಲದೆ ಇರ್ಬೋದು. ಈ ದೇಶದಲ್ಲಿ ಶಿಕ್ಷಣ ಸಂಸ್ಕಾರವನ್ನು ನೀಡಿದ ಮೇಲೆ ಜನತೆಗೆ ನಾನು ಸೇವೆ ಮಾಡಬೇಕು, ಅದಕ್ಕೆ ಜೀವನೋಪಾಯ ನಡೆಸೋದಕ್ಕೆ ಒಂದಿಷ್ಟು ಆರ್ಥಿಕ ವ್ಯವಸ್ಥೆ ಆಗಬೇಕು. ಆದರೆ ಲಾಲಸೆಯಿಂದ, ಆಸೆಯಿಂದ, ದುರಾಸೆಯಿಂದ ಭ್ರಷ್ಟಾಚಾರವನ್ನು ಮಾಡಿ ಕೋಟ್ಯಂತರ ರೂಪಾಯಿಯನ್ನು ಗಳಿಸುವಂಥ ದೊಡ್ಡ ದೊಡ್ಡ ಸುಶಿಕ್ಷಿತರು ಹೇಗೆ ತಯಾರಾದರು? ಭ್ರಷ್ಟಾಚಾರ ಮಾಡಿರುವಂಥ ಇಂಜಿನಿಯರ್, ಭ್ರಷ್ಟಾಚಾರ ಮಾಡುವಂಥ ನ್ಯಾಯಾಧೀಶ, ಭ್ರಷ್ಟಾಚಾರ ಮಾಡುವಂಥ ಇನ್ಯಾವುದೋ ವ್ಯಕ್ತಿ ಯಾವುದೋ ಕಾಲೇಜಿನಲ್ಲೋ ವಿಶ್ವವಿದ್ಯಾಲಯದಲ್ಲೋ ಓದಿ ಡಿಗ್ರಿಯನ್ನು ಪಡೆದವನು ತಾನೇ. ನಿರಕ್ಷರ ವ್ಯಕ್ತಿ ಭ್ರಷ್ಟಾಚಾರ ಮಾಡಿಲ್ಲ. 2 ಹೊತ್ತು ಊಟಕ್ಕಾಗಿ ಪರಿಶ್ರಮ ಮಾಡುತ್ತಿರುವ ವ್ಯಕ್ತಿ ಇನ್ನೊಬ್ಬರನ್ನ ದೋಚಲಿಲ್ಲ. ಶಿಕ್ಷಣ ರಂಗದಲ್ಲಿ ಕಲಿತು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಪಡೆದು ದೊಡ್ಡ ಸ್ಥಾನಕ್ಕೆ ಏರಿದವರು ಭ್ರಷ್ಟಾಚಾರ ಮಾಡಿದ್ದೇಕೆ? ಎಲ್ಲಿ ಹಳಿ ತಪ್ಪಿತು? ಇದನ್ನ ನಾವು ಯೋಚನೆ ಮಾಡಬೇಕು. ಮನುಷ್ಯನಿಗೆ ದುರಾಸೆಯನ್ನು ಕಲಿಸುವಂತ ವ್ಯವಸ್ಥೆ ಸಮಾಜದಲ್ಲಿ, ಒಂದು ವಾತಾವರಣ ಸಮಾಜದಲ್ಲಿ ಇರಬಹುದು. ಆದರೆ ಕಲಿತ ವ್ಯಕ್ತಿ ಅಂತ ಒಂದು ವ್ಯವಸ್ಥೆ ಅಥವಾ ಅಂತ ವಾತಾವರಣದ ನಡುವೆಯೂ ಕೂಡ ತನ್ನೊಳಗಿನ ನಿಸ್ವಾರ್ಥದ ದೇಶ ಪ್ರೇಮದ ದೀಪವನ್ನ ಆರಿಸೋದಕ್ಕೆ ಬಿಡಬಾರದು. ಆ ಸಂಸ್ಕಾರ, ಆ ದೇಶಭಕ್ತಿ, ಈ ನಾಡಿಗೆ ತಾನು ಋಣ ತೀರಿಸಬೇಕು ಅನ್ನುವಂಥ ಒಂದು ಸಂಕಲ್ಪ, ಅದು ಅಷ್ಟು ಆಳವಾಗಿ, ಅಷ್ಟು ದೃಢವಾಗಿ, ಅಷ್ಟು ಗಟ್ಟಿಯಾಗಿ ಅದು ಬೇರೂರಬೇಕು. ಹಾಗಿದ್ದಾಗ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಂಥವರು ಉನ್ನತ ಮಟ್ಟದ ಉದಾಹರಣೆಗಳಾಗಿ ನಿಲ್ತಾರೆ. 100 ಸಾವಿರಾರು ಅಂತ ಉದಾಹರಣೆಗಳು ಇವೆ. ಅದಕ್ಕಾಗಿಯೇ ನಾಡು ಬದುಕಿದೆ, ಸಮಾಜ ನಡೀತಿದೆ. ಅನ್ಯಾಯ ಮಾಡ್ತಿರುವಂಥವ್ರ ಸಂಖ್ಯೆ ತುಂಬ ಇಲ್ಲದೆ ಇರ್ಬೋದು. ಒಳ್ಳೆಯ ಜೀವನ ಸಾಗಿಸಬೇಕು ಅನ್ನುವಂಥದ್ದವರ ಸಂಖ್ಯೆ ಹೆಚ್ಚು ಇದ್ದಾಗ ಸಮಾಜ ಉಳಿಯುತ್ತೆ. ಆದ್ದರಿಂದ ರಾಷ್ಟ್ರೋತ್ಥಾನ, ಮುಂದಿನ ಪೀಳಿಗೆಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಸಾಮಾಜಿಕ ಕರ್ತವ್ಯವನ್ನು ಒಂದು ಕಡೆ ನಿರ್ವಹಿಸ್ತಾ ಇದೆ. ಇನ್ನೊಂದು ಕಡೆ ಸಾಹಿತ್ಯದ ಪ್ರಕಟಣೆಯ ಮೂಲಕ ಜನಶಿಕ್ಷಣವನ್ನು, ಜನಪ್ರಬೋಧನೆಯನ್ನು ಮಾಡ್ತಾ ಇದೆ. ಮನುಷ್ಯ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ಬದುಕಬೇಕು ಅಂತೇಳಿ ಬಸವೇಶ್ವರ ಹೇಳಿದ್ದಾರೆ.
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದು ಸಂಸ್ಕಾರ. ಇದು ಈ ಕಳಬೇಡ ಕೊಲಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ, ಇದನ್ನು ಕಲಿಸುವವರು ಯಾರು? ಇದನ್ನು ಕಲಿಸುವವರು ತಂದೆ ತಾಯಿ, ಇದನ್ನು ಕಲಿಸುವವರು ಗುರುಗಳು. ಇದನ್ನು ಕಲಿಸಬೇಕಾದಂಥವ್ರು, ಆ ರೀತಿ ಜೀವನ ನಡೆಸಬೇಕಾದವರು ಸಮಾಜದ ನೇತೃತ್ವ ವಹಿಸಿದಂಥವ್ರು. ಆಗ ಒಂದು ಸಮಾಜ ಸುಂದರ ಸರ್ವಾಂಗವಾಗಿ ಮೇಲೇಳುತ್ತೆ. ಅಂಥ ಒಂದು ಜನಶಿಕ್ಷಣವನ್ನು, ಮುಂದಿನ ಪೀಳಿಗೆಗೆ ಬೇಕಾದಂಥ ಜ್ಞಾನ ದಾನವನ್ನು ಕೂಡ ರಾಷ್ಟ್ರೋತ್ಥಾನ ಮಾಡ್ತಾ ಬಂದಿದೆ. ಉಡುಪಿಯ ಈ ಪರಿಸರದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಾರಂಭ ಇದೊಂದು ಶುಭ ಸಂಕೇತ. ರಾಷ್ಟ್ರೋತ್ಥಾನ ಶಾಲೆಯ ಮಾಲೆಯಲ್ಲಿ ಮತ್ತೊಂದು ಪುಷ್ಪ ಅಷ್ಟೇ ಅಲ್ಲ, ದೇಶ, ಸಮಾಜ, ಸಂಸ್ಕೃತಿ, ನಾಡಿನ ಏಳಿಗೆ, ಮುಂದಿನ ಪೀಳಿಗೆಯ ಉನ್ನತಿ, ಇವುಗಳನ್ನು ಸಾಧಿಸುವಂಥ ಒಂದು ಸುಂದರ ಅಂಗಣದ ಅಂಥ ಒಂದು ವ್ಯವಸ್ಥೆಯ ನಿರ್ಮಾಣ ಇದು.